ನಮಸ್ತೆ ಫ್ರೆಂಡ್. ನಾವಿವತ್ತು ಒಂದು ಫಂಕ್ಷನ್ ಮಾಡ್ತಾ ಇದ್ವಿ ನಮ್ಮೂರಲ್ಲಿ. ಆ ಫಂಕ್ಷನ್ ಏನಂತ, ಇದು ನಾರಿದಟ್ಟಿ ಫಂಕ್ಷನ್ ಅಂತ. ಇದು 9 ವರ್ಷದ ಹುಡುಗರಿಗೆ ಮತ್ತು 4 ವರ್ಷ ಇದ್ದಾಗ ಮಾಡ್ತಾರೆ. ಈ ಹುಡುಗಿಗೆ ಇವಾಗ 9 ವರ್ಷ. ಆಕೆಗೆ ನಾರಿದಟ್ಟಿ ಫಂಕ್ಷನ್ ಅಂತ ಅಪ್ಪ ಅಮ್ಮನ ಮನೆ ಕಡೆಯಿಂದ ಮಾಡ್ತಾರೆ. ಈ ಹುಡುಗಿ ಅಮ್ಮನ ಮನೆ ಕಡೆಯಿಂದ ಬಂದು ಮಾಡಬೇಕು. ಇದು ನಮ್ಮ ಸೈಡೆಲ್ಲ ಮಾಡ್ತಾರೆ, ಇವಾಗಲೂ ಮಾಡ್ತಾರೆ ಇದನ್ನು. ಇದು 9 ವರ್ಷ ಹುಡುಗರಿಗೆ ಮಾಡ್ತಾರೆ. ಮಾಡಿ ಈ ಥರ ಆರತಿ ಎಲ್ಲ ಮಾಡ್ತಾರೆ, ಮತ್ತು ಊಟಕ್ಕೆಲ್ಲ ಜನರನ್ನೆಲ್ಲ ಕರೀತಾರೆ. ಕರೆದು ಈ ಥರ ಕುಂದಿರಿಸಿ ಆರತಿ ಮಾಡಿ, ಅದು ದಂಡಿ ಅಂತ ತಲೆಗೆ ಹಾಕಿದಾರಲ್ಲ, ಆ ಥರ ಎಲ್ಲ ಹಾಕಿ ಮಾಡ್ತಾರಂತ. ಕೈಗೆ ತುಂಬ ಚೆನ್ನಾಗಿ ಮಾಡ್ತಾರೆ, ಗ್ರ್ಯಾಂಡಾಗಿರುತ್ತೆ ಫಂಕ್ಷನ್ನು. ಆ ಹುಡುಗಿ ಅಜ್ಜಿ ಅಜ್ಜ ಮತ್ತು ಈ ಹುಡುಗಿಗೆ ಹೊಸ ಡ್ರೆಸ್ಸು ಮತ್ತು ಸೀರೆ ಎಲ್ಲ ತರ್ತಾರೆ. ಅವ್ರು ಚೆನ್ನಾಗಿದ್ದಪ್ಪ ಅಂದ್ರೆ ಬಂಗಾರ ಎಲ್ಲ ಕೊಡ್ತಾರೆ, ಮತ್ತು ಬಂಗಾರನೂ ತರ್ತಾರೆ. ಬಂಗಾರನೂ ಮಾಡ್ತಾರೆ, ಹುಡುಗಿಗೆಲ್ಲ ಬಂಗಾರ ಗಿಫ್ಟ್ ಕೊಡ್ತಾರೆ. ಮತ್ತು ಅವ್ರಿಗೆ ಏನು ಬೇಕೆಲ್ಲ ಕೊಡ್ಬೋದು. ಇದು ಒಂಥರ ತುಂಬ ಚೆನ್ನಾಗಿರುತ್ತೆ ಈ ಫಂಕ್ಷನ್ನು. ಇದನ್ನು ಮಾಡ್ತಾಯಿದ್ರು ನಮ್ಮ ಸೈಡೆಲ್ಲ. ಈಗೂ ಇದು ನಡೀತಾ ಇದೆ, ಈಗೂ ಮಾಡ್ತಾರೆ ನಮ್ಮ ಕಡೆಗೆಲ್ಲ. 4 ವರ್ಷ ಇದ್ರೂ 4 ವರ್ಷ ಇದ್ದಾಗ ನಾರಿದಟ್ಟಿ ಅಂತ ತರ್ತಾರೆ. ಅವಾಗ ಮಾಡಿಲ್ಲಪ್ಪ ಅಂದರೆ 9 ವರ್ಷ ಆದಮೇಲೆ ಮಾಡ್ತಾರೆ. ಈ ಥರ ಕುಡಿಸಿ ಆರತಿ ಎಲ್ಲ ಮಾಡ್ತಾರೆ. ಬಂದು ಊರಲ್ಲಿ ಜನರನ್ನೆಲ್ಲ ಕರೆದು ಊಟಕ್ಕೆಲ್ಲ ಹಾಕ್ತಾರೆ. ಚೆನ್ನಾಗಿರುತ್ತೆ ಈ ಫಂಕ್ಷನ್. ಒಂಥರ ಈ ಸಣ್ಣ ಹುಡುಗರಿಗೆಲ್ಲ ಮಾಡ್ತಿರ್ತಾರೆ ಈ ಥರ. ಅದು ಸ್ವೀಟ್ ಎಲ್ಲ ತಂದಿರ್ತಾರೆ, ಅವ್ರ ಅಪ್ಪ ಅಜ್ಜಿ ಅಮ್ಮ ಅವ್ರ ಮನೆಯವರು. ಆ ಸ್ವೀಟ್ ಎಲ್ಲ ತಿನ್ನಿಸ್ತಿರ್ತಾರೆ ಎಲ್ಲ ಹುಡುಗರಿಗೆ, ಹುಡುಗಿ ತಿನ್ನಿಸ್ತಾರೆ. ಎಲ್ಲ ಮಾಡ್ತಾರೆ ಶಾಸ್ತ್ರ, ತುಂಬ ಚೆನ್ನಾಗಿ ಮಾಡ್ತಾರೆ ಈ ಥರ ಶಾಸ್ತ್ರನ. ನಮ್ಮ ಸೈಡೆಲ್ಲ ಇದು ಮಾಡ್ತಾರೆ. ನಿಮ್ಮ ಸೈಡ್ ಮಾಡ್ತಾರೆ ಕಮೆಂಟ್ಸ್ನಲ್ಲಿ